ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಸದ್ಗುಣಾತರ ಪವಿತ್ರ ಪಾದಾರವಿಂದಗಳಲ್ಲಿ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪರಮಪೂಜ್ಯ ವೇದಾಂತ ಸಿದ್ಧಾಂತ ಪಂಡಿತ ಪಾರಂಗತರಾದ ಲಿಂಗೈಕ್ಯ ಶಂಭುಲಿಂಗಪ್ಪಾಜಿಯವರ ಪಾದಾರವಿಂದಗಳಲ್ಲಿ ವಂದನೆಗಳನ್ನು ಸಮರ್ಪಿಸಿ ಭಕ್ತಿ ಭಂಡಾರಿ ಬಸವಣ್ಣವರಲ್ಲಿ ವೀರವೇದಗಿನ ಅಕ್ಕ ಮಹಾದೇವಿಯವರಲ್ಲಿ ವಂದನೆಗಳನ್ನು ಸಮರ್ಪಿಸಿ ಶ್ರೀಮನ್ಯ ನಿಜಗುಣ ಶ್ರೀಗಳವರ ಪಾದಾರವಿಂದಕ್ಕೂ ವಂದನೆಗಳನ್ನು ಸಮರ್ಪಿಸಿ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯ ಕೃಷ್ಣೇಗೌಡ ಪಾಟೀಲ್ ಅವರ ಪವಿತ್ರ ಚರಣಕ್ಕೂ ವಂದನೆಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಕಲ ಪೂಜ್ಯರಲ್ಲಿಯೂ ಕೂಡ ವಂದನೆಗಳನ್ನು ಸಮರ್ಪಿಸಿ ಆತ್ಮೀಯ ಬಂಧುಗಳೇ, ಈಗ ಈ ಕಾರ್ಯಕ್ರಮದ ಆಚರಣೆಯನ್ನು ಮಾಡಿಕೊಂಡು ಬರತಕ್ಕಂಥ ಹುಣ್ಣಿಮೆಗೆ ಗುರು ಪೌರ್ಣಿಮೆ ಅಂತ ಹೇಳಿ ಆದರೂ ಕೂಡ ಬರೆದುಕೊಂಡು ಬರ್ತಾ ಇದ್ದಾರೆ. ಗುರು ಪೌರ್ಣಿಮಾ ಅಂತಂದ್ರೆ ಈಗಾಗಲೇ ವಿಚಾರ ಚಂದ್ರೋದಯವನ್ನು ನಾವು ನೋಡ್ಕೊಂತ ಹೋದ್ರೆ ಚಂದ್ರ ಕಲೆಯನ್ನು ತೋರಿಸ್ತಾ ಇದ್ದಾರೆ. ಸ್ವಲ್ಪ 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 ಅದು ಕ್ರಮೇಣವಾಗಿ ವೃದ್ಧಿ ಆಗ್ತಾ ಇದೆ. ಚಂದ್ರ ಕೊನೆಗೆ ಪೂರ್ಣ ಚಂದ್ರವನ್ನ ತೋರಿಸಿದಾರ. ಹಂಗ ಈ ಗುರು ಪೌರ್ಣಿಮೆಗೆ ವ್ಯಾಸ ಪೂರ್ಣಿಮಾ ಅಂತಾದರೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ವ್ಯಾಸ ಪೂರ್ಣಿಮಾ ಅಂತಾದರೆ ಪೂರ್ಣಿಮಾ ಅಲ್ಲದು ಪೂರ್ಣಿಮಾ. ಪೂರ್ಣಿಮಾ ಅಂತಂದ್ರೆ ಆ ಚಂದ್ರ ಯಾವತ್ತ ಪರಿಪೂರ್ಣವಾಗಿರ್ತಾನೆ ಅಂತಂದ್ರೆ ಹುಣ್ಣಿಮೆ ದಿನ ಪೂರ್ಣವಾಗಿರ್ತಾನೆ. ಹಂಗ ಪೂರ್ಣ ಜ್ಞಾನವನ್ನು ಬಲ್ಲಂತಹ ಗುರುನಾಥ ಸ್ಮರಣೆಯನ್ನ ಇವತ್ತು ಅಂದ್ರೆ ಹುಣ್ಣಿಮೆಯ ದಿನ ಆ ಗುರು ಪೂರ್ಣಿಮಾ ಅಂತ ಹೇಳಿದ್ರು ಕೂಡ ಕರೆದುಕೊಂಡು ಬಂದಿದ್ದಾರೆ. ಅಂದ್ರೆ ಗುರುಗಳು ಎಂಥವರು ಇರ್ತಾ ಇದ್ದಾರೆ ಅಂತಂದ್ರೆ ಅವರು ಪರಿಪಕ್ವವಾಗಿರತಕ್ಕಂತಹ ಪೂರ್ಣ ಜ್ಞಾನವುಳ್ಳಂತವರು ಇರ್ತಾ ಇದ್ದಾರೆ. ಆ ಶಿಷ್ಯೋತ್ತಮನಲ್ಲಿ ಇರತಕ್ಕಂತಹ ಸಕಲ ಸಂಶಯಾದಿಗಳನ್ನ ಹೊರತುಪಡಿಸಿ ಪರಿಪಕ್ವ ಪೂರ್ಣ ಜ್ಞಾನೋಪದೇಶವನ್ನ ಯಾರು ಮಾಡುತ್ತಾ ಇದ್ದಾರೆ ಅವರಿಗೆ ಗುರುಗಳು ಅಂತ ಹೇಳಿ ಕೂಡ ಕರೆದುಕೊಂಡು ಬರ್ತಾ ಇದ್ದಾರೆ. ಆದರೆ ಶಿಷ್ಯರಾದರೂ ಕೂಡ ಗುರುವಿನ ಅಷ್ಟೇ ಶ್ರದ್ಧಾ ನಿಷ್ಠಾ ಇಟ್ಟು ಗುರುವಿನಲ್ಲಿ ಅವರು ಆಪ್ತ ಅಂಗ ಸ್ಥಾನ ಸದ್ಭಾವನೆ ಅನ್ನತಕ್ಕಂತಹ ಚತುರ್ವಿಧ ಸೇವೆಯನ್ನ ಸಲ್ಲಿಸಬೇಕು. ತನುವನ ಧನವನ್ನು ಅರ್ಪಿಸಿ ಗುರುವಿನ ಸೇವೆಯನ್ನ ಮಾಡುತ್ತಾ ಇರಬೇಕು. ಇಲ್ಲಿ ಒಂದು ಮಾತು ನೆನಪಾಗ್ತದೆ. ತನು ಮನ ಧನ ಅಂತಂದ್ರೆ ಪರಮಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿಯವರು ಇದಕ್ಕೊಂದು ಮಾತು ಹೇಳ್ತಾ ಇದ್ದಾರೆ. ಧನ ಅಂದ್ರೆ ಏನು? ಗುರುವಿಗೆ ತನು ಅಂದ್ರೆ ತನು ಮನ ಧನ ಯಾರಿಗೆ ಅರ್ಪಿಸಬೇಕು? ಗುರುನಾಥನಲ್ಲಿ ತನು ಮನ ಧನ ಅರ್ಪಿಸಬೇಕಾದರೆ ಧನ ಎಂದ್ರೆ ಕಾಳು ಧಾನ್ಯದಿಂದ ಪತ್ನಿಯವರೆಗೆ ಇದು ಧನವೆಂದು ಹೇಳಿಸಿಕೊಳ್ಳುತ್ತದೆ ಅಂತಂದ್ರೆ ಗುರುಗಳು ಯಾರಾಗಿರ್ತಾ ಇದಾರೆ? ಗುರುಗಳು ಗುರುನಾಥನ ಅರ್ಪಿಸಬೇಕಾದ್ರೆ ಗುರು ಯಾರಾಗ್ತಾ ಇದ್ದಾರೆ? ಸನ್ಯಾಸಿಯೋ ಗೃಹಸ್ಥೋ? ಯಾರು? ಧಾನ್ಯದಿಂದ ಪತ್ನಿಯವರಿಗೆ ಧನವೆಂದು ಹೇಳಿಸಿಕೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಧನ ಏನೋ ಧನಧಾನ್ಯಗಳನ್ನು ಧನಕನಕಾದಿಗಳನ್ನು ಇವೆಲ್ಲ ನಾವು ಗುರುವಿಗೆ ಅರ್ಪಿಸಬೇಕಾಗಿತ್ತು. ಗುರುನಾಥನ ಸ್ವೀಕಾರ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ಆ ಗುರುನಾಥನು ಗ್ರಸ್ತನೇ ಇರುತ್ತಾ ಇದ್ದಾನೆ. ವಿಚಾರನೆ ಹೇಳ್ತಿದ್ರು. ಇನ್ನೂ ಹಲವಾರು ವಿಚಾರಗಳನ್ನಾದರೂ ಕೂಡ ಹೇಳಿದಾರ. ಅಂಥ ಗುರುಗಳನ್ನು ಇದು ಅಲ್ಲದೆ ಈ ಶಾಸ್ತ್ರಕ್ಕೆ ಹಲವಾರು ವಿಚಾರಗಳನ್ನ ಚಿಂತನ ಮಂಥನಗಳನ್ನ ಎದ್ದ ಕೂಡಲೇ ಅದೇ ವಿಚಾರದಲ್ಲಿ ಇರಬೇಕು ಅವರಂಗ ಅನ್ನುವಂಗ ಅಭ್ಯಾಸವನ್ನ ಮಾಡಲಿಕ್ಕೆ ಹಚ್ಚಿದಂತವ್ರು ಯಾರಾದ್ರೂ ಇದ್ರು ಅಂತಂದ್ರೆ ಪರಮಪೂಜ್ಯ ಗುರು ಶಂಭುಲಿಂಗಪ್ಪಾಜಿ. ಹಲವಾರು ಶಾಸ್ತ್ರಗಳನ್ನು ಹೇಳಿದ್ರು. ವಚನ ಸಾಹಿತ್ಯದಲ್ಲಿ ಒಂದು ಕ್ಯಾಸೆಟ್ ಆದ್ರೂ ಇತ್ತು ಅವರು. ಇನ್ನೂ ಕೆಲವೊಂದು ಕ್ಯಾಸೆಟ್ಗಳಲ್ಲಿ ಅದನ್ನೇ ಈಗ ಮೆಮೊರಿ ರೂಪವಾಗಿ ಬಿಡುಗಡೆ ಮಾಡತ್ತ. ಅರಿದಡೆ ಶರಣ ಮರಿದಡೆ ಮಾನವ ಅಲ್ಲ. ಪರಮಪೂಜ್ಯ ಅಪ್ಪಾಜಿ ಅವರು ಹೇಳುತ್ತಿದ್ರು ಅರಿದಡೆ ಶರಣ. ಇನ್ನ ಮರ್ತವ್ರು ಮಾನವರು ಮಾರತನವ್ರು ಮಾರೋರಂಗಲ್ಲ ಬರ್ತಾರೆ.
ಅಪ್ಪಾಜಿ ಅವ್ರು ಕೇಳ್ತಿದ್ರು ಅವರು, ಅರಿದಡೆ ಶರಣ ಮರಿದಡೆ ಮರಣ ಅಂತಿದ್ರು. ಅವರಂತಿದ್ರು ಬಸವಣ್ಣವರು, ತಪ್ಪಿಲ್ಲ, ಎಷ್ಟು ಚಂದ ಹೇಳ್ತಿದ್ರು ಅವರು, ಎಷ್ಟು ತಮ್ಮ ಕಿಂಕರ ಭಾಷೆಯಿಂದ ಹೇಳ್ತಿದ್ರು. ತಾಡಲಿಯ ಮೇಲೆ ಬರೆದಿರತಕ್ಕಂತ ವಚನಗಳನ್ನ ಆ ತಾಡಲಿಯ ಮೇಲಿಂದ ಇಲ್ಲಿ ಇಳಿಸಿಕೊಳ್ಳತಕ್ಕಂತ ಸಮಯದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ನೋಡ್ರಿ ಎಷ್ಟು ಚಂದ ಹೇಳ್ತಿದ್ರು, ವ್ಯತ್ಯಾಸ ಆಗಿರಬಹುದು ಅಂತ ಹೇಳ್ತಿದ್ರು. ಅಂತಹ ಎಷ್ಟು ಮಾತೃ ಹೃದಯದವರಿದ್ರು ಅಂತಂದ್ರೆ ಪರಮಪೂಜ್ಯ ಶಂಭುಲಿಂಗಪ್ಪ. ಇಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಅವರು ಸ್ವಲ್ಪ ಆರಾಮ್ ತಪ್ಪಿತ್ತು, ಭೇಟಿಯಾಗಿ ನಾವು ಹೋಗಿದ್ದೀವಿ. ಏನಂತಿದ್ರು, ಬಹಳಷ್ಟು ಮಾತೃ ಎಂತವರಿದ್ರು ಕೂಡ ಅವ್ರನ್ನ ಎತ್ಕೊಳ್ತಕ್ಕಂಥವರಿದ್ರು. ಬಸಪ್ಪ ಬರ್ರಿ ಅಂದ್ರೆ ಹೋದಿವಿ. ಹೋದಾಗ ಅವ್ರಂತಿದ್ರು, ಕೂತಿದ್ರು, ಒಂದು ಮನೇಲಿ ಮ್ಯಾಗಿದ್ರು ಕುಂತಿದ್ರು. ಹೇಳಿದ್ರು, ನಾ ಹೋಗ್ಬಾರ್ದು, ಆದ್ರೆ ನನ್ನ ವಿಚಾರ ಹೋಗಂಗಿಲ್ಲ ಅಂತ. ಒಂದು ಬಾಯಿಯೊಳಗ ಕಲ್ಲು ಹೋಗದ್ರ ಆ ತರಂಗಗಳು ಹೆಂಗ ವಿಶಾಲ ಹೊಕ್ಕವಲ್ಲ, ಹಂಗ ಇಂದಿಲ್ಲ ನಾಳೆ ನಾನು ನಂಬಿಸಿರ್ತಕ್ಕಂತ ನನ್ನ ವಿಚಾರಧಾರಿಗಳು ಮುಂದಾಗುವ ಅವಾಗ ವಿಶಾಲಗಳ ಆಗಿ ಹೋಗ್ತಾವ ಅಂತಿದ್ರು. ಇದು ಅಲ್ಲ, ಇಷ್ಟ ಹೇಳಿದ್ರಲ್ಲ. ಈಗ ನಾ ಇರೋ ತನಕ ಯಾರು ಒಪ್ಪಂಗಿಲ್ಲ, ನಾ ಇರೋ ತನಕ ಬಿಡಿ. ಆದ್ರೆ ನಾ ಹೋದ ಮೇಲೆ ಯಾಕಾದ್ರೂ ಕೂಡ ನನ್ನ ವಿಚಾರಕ್ಕ ಒಪ್ಪಿಕೊಳ್ಳಕ್ಕ ಬೇಕು ಅಂತ ಹೇಳಿ ಆದ್ರೂ ಕೂಡ ಮಾತುಗಳನ್ನ ಅವರು ಬಹಳ ಹೇಳ್ತಿದ್ರಂತ. ಎಂಥ ಗುರುನಾಥರು ಅಂತಂದ್ರೆ ಬಹಳಷ್ಟ ಪೂರ್ಣ ಚಂದ್ರನಂತೆ ಸಕಲ ವಿದ್ಯೆಗಳ